ಹಳ್ಳಿರಂಗ ಶಾಲೆಯ ಮೇಷ್ಟ್ರು ವೀರಪ್ಪ ತಾಳದವರ ಅಂದರೆ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು. ಊರಲ್ಲಿಯೇ ಹುಟ್ಟಿ ಬೆಳೆದು ಶಿಕ್ಷಣ ಪಡೆದು ನೌಕರಿ ಸಿಕ್ಕ ಮೇಲೆ ನಾವುಂಟು ನಮ್ಮ ನೌಕರಿಯುಂಟು ಎಂದುಕೊಂಡು ಯಾವುದೋ ದೂರದ ನಗರ ಪ್ರದೇಶದಲ್ಲಿ ಆರಾಮದಾಯಕ ಜೀವನ ಕಳೆಯುವವರೇ ಹೆಚ್ಚು ಇರುವಾಗ, ಇಲ್ಲೊಬ್ಬರು ಸರ್ಕಾರಿ ಕೆಲಸದ ವೃತ್ತಿ ಜೊತೆಗೆ ಗ್ರಾಮದ ಎಲ್ಲ ಮಕ್ಕಳು ಶಿಕ್ಷಣ ಪಡೆಯಬೇಕು ಎಂಬ ಉದ್ದೇಶದಿಂದ ತಮ್ಮದೇ ಗ್ರಾಮದಲ್ಲಿ ಮಕ್ಕಳಿಗಾಗಿ ವಿಶೇಷವಾದ ಹಳ್ಳಿರಂಗ ಶಾಲೆ ತೆರೆದು ಅಕ್ಷರ ದಾಸೋಹವನ್ನು ಮಾಡ್ತಿದ್ದಾರೆ. ವೀರಪ್ಪ ತಾಳದವರ ಇವರೇ ತಮ್ಮ ಗ್ರಾಮದ ಮಕ್ಕಳಿಗಾಗಿ ಹಳ್ಳಿರಂಗ ಶಾಲೆ ತೆರೆದವರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ಲ ಗ್ರಾಮದವರಾದ ವೀರಪ್ಪ ಅವರು 2008ರಲ್ಲಿ ಅಗ್ನಿಶಾಮಕ ಇಲಾಖೆಯಲ್ಲಿ ಪೊಲೀಸ್ ಹುದ್ದೆಗೆ ಸೇರಿದರು. ನಂತರ ರೈಲ್ವೆ ಇಲಾಖೆಗೆ ಸೇರಿದರು. ಆ ಸಮಯದಲ್ಲೇ ತನ್ನ ಹುಟ್ಟೂರಿಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಕನಸು ಮೊಳಕೆ ಹೊಡೆದದ್ದು. ಹಳ್ಳಿರಂಗ ಶಾಲೆಯನ್ನು ಕಟ್ಟಿದ್ದರ ಬಗ್ಗೆ ನಮ್ಮ ಪ್ರತಿನಿಧಿ ಅವರನ್ನು ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ಗದಗ ಜಿಲ್ಲೆ ರೋಣ ತಾಲೂಕು ಯಾವಗಲ್ಲ ಗ್ರಾಮದಲ್ಲಿದ್ದೇವೆ. ಇಲ್ಲಿ ವಿಶೇಷವಾಗಿ ಹಳ್ಳಿರಂಗ ಶಾಲೆ ಅಂತಂದು ವೀರಪ್ಪ ತಾಳದವರು ಆರಂಭ ಮಾಡಿದ್ದಾರೆ. ಕಳೆದ 3-4 ವರ್ಷಗಳಿಂದ ಇಲ್ಲಿ ಕೊರೋನಾ ಸಂದರ್ಭದಲ್ಲಿ ಹಳ್ಳಿರಂಗ ಶಾಲೆ ಇಲ್ಲಿ ಮಕ್ಕಳಿಗೆ ತಳ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಅತಿ ಶಿಕ್ಷಣದ ಅವಶ್ಯಕತೆ ಇದೆ ಎಂಬುದನ್ನು ಅರಿತು ಈ ಹಳ್ಳಿರಂಗ ಶಾಲೆಯನ್ನು ಆರಂಭ ಮಾಡಿದ್ದಾರೆ. ಈಗ ನಾವು ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಈಗ ಹಳ್ಳಿರಂಗ ಶಾಲೆ ಯಾಕೆ ತೆರಿಬೇಕು ಅನಿಸ್ತು ನಿಮಗೆ? ಈಗ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ ಅಂತಾರೆ, ಅದಕ್ಕೆ ಅದ್ರ ಜೊತೆಗೆ ಇದನ್ನು ಯಾಕೆ ತೆರಿಬೇಕು ಅನಿಸ್ತು? ಹಳ್ಳಿರಂಗ ಶಾಲೆ ಯಾಕೆ ಆರಂಭಿಸ್ಬೇಕಂತಂದ್ರೆ, ನಾವು ಮೊದಲು ಗ್ರಾಮೀಣ ಪ್ರದೇಶದಿಂದ ಬೆಳೆದವರು. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಹಳ್ಳಿಗಳ ಉದ್ಧಾರ ಆಗದ ದೇಶದ ಉದ್ಧಾರ ಸಾಧ್ಯ ಇಲ್ಲ ಅಂತ ಹೇಳಿ. ನಮ್ಮ ಹಳ್ಳಿಗಳ ಪ್ರದೇಶದಲ್ಲಿ ಬಹುತೇಕವಾಗಿ ವಿದ್ಯಾವಂತರು ಇವತ್ತಿಗೂ ನಗರ ಪ್ರದೇಶಗಳು ಹೋಗಿ ತಿರುಗಿ ಅವರು ಹಳ್ಳಿ ಯಾಕೆ ಮಾಡ್ಬೇಕಪ್ಪ, ಅವರೇ ಒಂಥರ ಅದರ ತಾರತಮ್ಯ ಮಾಡುವಂಥ ಒಂದು ವಾತಾವರಣ ಹೆಚ್ಚಿನ ರೀತಿಯೊಳಗೆ ಇವತ್ತಿನ ಒಂದು ಟ್ರೆಂಡ್ ಅಂತ ನಾವು ಹೇಳ್ಬೋದು, ಗೊತ್ತಿಲ್ಲ. ಯಾಕಂತಂದ್ರೆ ಈಗ ಮೊದಲೇ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಪ್ರದೇಶದಲ್ಲಿ ಬಹಳಷ್ಟು ಬಡ ಕುಟುಂಬಗಳು ಕೂಲಿಕಾರರಿರ್ತಾರೆ. ಆಮೇಲೆ ಇಡೀ ದಿನ ಅವ್ರು ಕೂಲಿ ಕೆಲಸ ಮಾಡ್ಕೊಂಡು ರಾತ್ರಿ ಅವರು ಮಕ್ಕಳ ಜೊತೆ ಕುತ್ಕೊಂಡು ಕಷ್ಟ ಆಗ್ತೈತೆ. ಯಾಕಂದ್ರೆ ಅವ್ರು ದಣ್ಕೊಂಡು ಬಂದಿರ್ತಾರೆ. ಆಮೇಲೆ ಅವರು ಮೊದಲೇ ವಿದ್ಯಾವಂತರಾಗಿರ್ಬೋದು, ಮತ್ತು ಈ ಶಿಕ್ಷಣದ ಅಭಿರುಚಿ ಆಗಿರ್ಬೋದು, ಇವೆಲ್ಲವೂ ಕೂಡ ಅವ್ರಿಗೆ ಸ್ವಲ್ಪ ಸಂಕಷ್ಟ ಇರೋದ್ರಿಂದ ಸ್ವಲ್ಪ ನಾವು ವಿದ್ಯಾವಂತರು ಜವಾಬ್ದಾರಿ ನಮ್ಗೆ ಅರ್ಥ ಆಕತಿ. ಈಗ ಮಕ್ಕಳು ಅವ್ರು ಏನು ಕಲಿತಾರೆ, ಏನು ಬಿಡ್ತಾರೆ ಅಂತ ಹೇಳಿ, ಅದಕ್ಕೆ ನಾವೇ ನಮ್ಮ ಸಮಯನ ಮಕ್ಳಿಗೆ ಕೊಟ್ರೆ ಎಷ್ಟು ಅನುಕೂಲ ಆಕತಿ, ಅವ್ರಿಗೆ ಒಂಥರ ಖುಷಿ ಆಕತಿ. ನಾವು ಒಂದು ಊರಿನ ಋಣ ತೀರ್ಸಕ್ಕೆ ಒಂದು ಅವಕಾಶ ಆಕತಿ. ಈಗ ನಾವು ದುಡ್ಡು ಕೊಟ್ಟು ಖರ್ಚು ಮಾಡ್ತಾರೆ ಅವರು. ನಾವು ಈಗ ಈ ಹಳ್ಳಿರಂಗ ಶಾಲೆ ಏನೆಲ್ಲ ಇದಾವೆ? ಹಳ್ಳಿರಂಗ ಶಾಲೆಯಲ್ಲಿ ಮಕ್ಕಳಿಗೆ ಓದೋಕನಕ್ಕೆ ಮಕ್ಕಳಿಗಾಗಿ ನಾವು ಒಂದು ಪುಟ್ಟ ಗ್ರಂಥಾಲಯವನ್ನು ಆರಂಭ ಮಾಡಿದ್ವಿ. ಮತ್ತು ಮಕ್ಕಳಿಗೆ ಕಲಿಕೆ ಜೊತೆಗೆ ಎಲ್ಲ ಕಲಿಕೆನೂ ಮಕ್ಕಳು ಕಲಿಬೇಕು ಅನ್ನೋದು ನಮ್ಮ ಆಶಯ. ಯಾಕಂದರೆ ಮಕ್ಕಳು ಒಂದು ಮಗುವಿನಲ್ಲಿ ಸಾಕಷ್ಟು ಪ್ರತಿಭೆ ಇರುತ್ತೆ. ಅದನ್ನು ಹೊರತೆಗೆಯುವಂಥ ಒಂದು ವೇದಿಕೆಗಳು, ಶಾಲೆಗಳು ಭಾಳಷ್ಟು ಅವಶ್ಯಕತೆ ಐತಿ. ಈಗ ಯಾಕಂತಂದ್ರೆ ಒಂದು ಮಗು ಹೆಂಗಂದ್ರೆ ಅದು ಎಲ್ಲ ಕೆಲಸವನ್ನು ಮಾಡ್ತಾ ಇರ್ಬೇಕು. ಅದು ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಶ್ರಮದಾನ ಮಾಡೋದಾಗಿರ್ಬೋದು, ಭಾಷಣ ಮಾಡೋದಾಗಿರ್ಬೋದು, ಹಾಡೋದು, ಕುಣಿಯೋದು, ಈ ಸಮಾಜ ಸೇವೆ ಮಾಡೋದು, ಆ ಮಗುವಿನೊಳಗೆ ಏನೆಲ್ಲ ಸಾಧ್ಯ ಇದೆಯೋ ಅದನ್ನೊಂದು ಈ ದೇಶದ ಉನ್ನತ ವ್ಯಕ್ತಿಯನ್ನಾಗಿ ಕಳ್ಸೋಕ್ಕೆ ಏನು ನಮ್ಮ ಸಾಧ್ಯ ಇದೆಯೋ ಅದನ್ನೆಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆ ಹೊಸ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಯೋಗಿಕ ತಗೊಂಡ್ರೆ ಭಾಳ ಖುಷಿ ಆಗುತ್ತೆ. ಇನ್ನು ಇವರ ಹಳ್ಳಿರಂಗ ಶಾಲೆಯ ವಿಚಾರಕ್ಕೆ ಬರುವುದಾದರೆ, ಇಲ್ಲಿ ಪಠ್ಯದ ಜೊತೆ ಪಠ್ಯೇತರ ಕಲಿಕೆಗೆ ಹೆಚ್ಚು ಒತ್ತು ನೀಡಲಾಗ್ತದೆ. ಹಳ್ಳಿರಂಗ ಶಾಲೆಗೆ ಬರುವ ಮಕ್ಕಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಎಲ್ಲರಿಗೂ ಉಚಿತ ಶಿಕ್ಷಣ ಇರ್ತದೆ. ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಸೂಕ್ತ ವೇದಿಕೆ ಕಲ್ಪಿಸಲಾಗುತ್ತದೆ. ಮಕ್ಕಳಿಗೆ ಕತೆ, ಕವನ, ಚಿತ್ರಕಲೆ, ಹಾಡು, ನಾಟಕ, ಜನಪದ ಕಲೆ ಹೀಗೆ ಸೃಜನಶೀಲ ಕಲಿಕೆಯನ್ನು ಹಳ್ಳಿರಂಗ ಶಾಲೆಯಲ್ಲಿ ತರಬೇತಿ ನೀಡಲಾಗ್ತದೆ. ವೀರಪ್ಪ ತಾಳದವರ ಅವರು ಇಲ್ಲಿ ಶಿಕ್ಷಕರಾಗಿಯೂ ಕೆಲಸ ನಿರ್ವಹಿಸುತ್ತಾರೆ. ಪ್ರಸ್ತುತ ರೈಲ್ವೆ ಇಲಾಖೆಯಲ್ಲಿರುವ ಇವರು ಕೆಲಸ ಮುಗಿದ ನಂತರ ಸಂಜೆ 6ರಿಂದ 9ರವರೆಗೆ ಮಕ್ಕಳಿಗೆ ಮೇಷ್ಟ್ರಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಸಾಮಾನ್ಯ ಜ್ಞಾನ, ನೃತ್ಯ, ನಾಟಕ, ಭಾಷಣ, ಹಾಡುಗಳನ್ನು ಕಲಿಸ್ತಾರೆ. ರಾಷ್ಟ್ರ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಚರ್ಚಿಸುತ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಮಕ್ಕಳಿಗೆ ಪ್ರೇರಣೆಯನ್ನು ನೀಡ್ತಾರೆ. ಹಾಗೂ ಸಮಾಜದಲ್ಲಿ ಹೇಗೆ ಬದುಕಬೇಕು ಎನ್ನುವ ಆತ್ಮವಿಶ್ವಾಸ, ಧೈರ್ಯವನ್ನು ಸಹ ತುಂಬುತ್ತಾರೆ. ಕಷ್ಟಪಡುವುದೇ ನಿಜವಾದ ನಮ್ಮ ದೇವರು, ನಮ್ಮ ಪರಿಶ್ರಮ ಅದನ್ನು ಕಾಕೋಬೇಕು. ಪ್ರತಿಯೊಬ್ಬರು ಮೊದಲವರೆಲ್ಲ ನಮ್ಮ ಹಿರಿಯರು ಅವ್ರು ಮಾಡಿದ್ದೇನಪ್ಪ ಅಂದ್ರೆ ಕಷ್ಟಪಟ್ಟರು ಅವರು. ಹಳ್ಳಿರಂಗ ಶಾಲೆಯ ಮಕ್ಕಳಿಗೆ ಸಮವಸ್ತ್ರವಿದೆ. ಗಣರಾಜ್ಯೋತ್ಸವ, ಸ್ವತಂತ್ರೋತ್ಸವ, ಕರ್ನಾಟಕ ರಾಜ್ಯೋತ್ಸವದಲ್ಲಿ ಮಕ್ಕಳು ಪರೇಡ್ ಮಾಡ್ತಾರೆ. ಎಲ್ಲಿ ಓದವು ಆ ದಿನಗಳು ಎಂಬ ನಾಟಕವನ್ನು ನಿರ್ದೇಶಿಸಿ ಹಳ್ಳಿರಂಗ ಶಾಲೆಯ ಮಕ್ಕಳ ಮೂಲಕ ರಂಗ ಮಹೋತ್ಸವದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡಿ ರಂಗಾಸಕ್ತರ ಗಮನ ಸೆಳೆದಿದ್ದರು. ಇಲ್ಲಿ ಗ್ರಂಥಾಲಯವಿದೆ. ಮಕ್ಕಳು ದಿನನಿತ್ಯ ಪತ್ರಿಕೆಗಳನ್ನು ಓದುವುದರ ಮೂಲಕ ರಾಷ್ಟ್ರ, ರಾಜ್ಯ, ಜಿಲ್ಲೆಯ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಪಡೆಯುತ್ತಾರೆ. ವೀರಪ್ಪ ತಾಳದವರ ಅವರ ಸಾಧನೆಯನ್ನು ಗುರುತಿಸಿ
ಪ್ರಜಾವಾಣಿ ಸಾಧಕರ ಪ್ರಶಸ್ತಿ ಗೌರವ ದೊರೆತಿದೆ. ಈ ಮೂಲಕ ಗದಗ ಜಿಲ್ಲೆಯಾದ್ಯಂತ ಹಳ್ಳಿರಂಗ ಶಾಲೆ ಮನೆ ಮಾತಾಗಿದೆ. ಆಮೇಲೆ ನಾನು ಇಲ್ಲೇ ಬರಬೇಕನ್ನಿಸ್ತು. ಎಲ್ಲ ಮಕ್ಕಳು ನೋಡಿ ನಾನು ಏನಾದರೂ ಒಂದು ಸಹಾಯ ಮಾಡಬೇಕು, ಕಲಿಸ್ಬೇಕು ಅಂತ ಬಂದ್ವಿ. ಇಲ್ಲೇ ಬೇಸಿಕ್ ಮಕ್ಕಳಿಗೆ ಏನು ಬರಲ್ಲ, ಬೇಸಿಕ್ ನಾಲೆಜ್, ಆಮೇಲೆ ಇಲ್ಲೇ ಚಿತ್ರಕಲೆ ಆಗಿರ್ಬೋದು, ಆಮೇಲೆ ಹುಡುಗರಿಗೆ ಸಂಗೀತದ ಬಗ್ಗೆ ಜ್ಞಾನ, ಯೋಗ ಇಂಥವೆಲ್ಲ ಕೆಲಸ ಇಲ್ಲೇ ಬೇಸಿಕ್ ಕನ್ನಡ, ಇಂಗ್ಲೀಷ್, ಹಿಂದಿ ಇಂಥವೆಲ್ಲ ಓದೋದು, ಬರೆಯೋದು ಇವನ್ನೆಲ್ಲ ನಾವು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ ಮಕ್ಕಳು ಚೆನ್ನಾಗಿ ಕಲಿತಾವು. ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಅವರೇ ಮಾಡ್ತಾರೆ, ಆ ಥರ ಅವರು ಇಲ್ಲೇ ರೆಡಿಯಾಗಿದ್ದಾರೆ ಸರ್. ಇಲ್ಲೇ ಕಲಿಸೋಕೆ ಹೇಳೋಕ್ಕೂ ನಮಗೂ ಹೆಮ್ಮೆಯ ವಿಷಯ ಆಗುತ್ತೆ. ನನಗೆ ಟೈಮ್ ಸಿಕ್ಕಾಗೆಲ್ಲ ಬಂದಿರ್ತೀನಿ ಸರ್. ನಾನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.